ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಮ್.ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್ಸ್ ಹಾಲ್ 1920 HSR ಲೇಔಟಿಂದ. ನಮ್ಮ ಹತ್ರ ಒಂದು ದೊಡ್ಡ ಗುಂಪಿನ ಪೇಷಂಟ್ ಬರ್ತಾರೆ. ಏನಕ್ಕಂದರೆ, ನಾನು ಬೆಟ್ಟ ಹತ್ತಕ್ಕೆ ಹೋಗಬೇಕು, ಮೌಂಟೇನಿಯರಿಂಗ್ ಹೋಗಬೇಕು, ಹಿಮಾಲಯಸ್ಗೆ, ನಾನು ಕಾರ್ ರ್ಯಾಲಿಯಲ್ಲಿ ಹೋಗಬೇಕು, ನಾನು ಮ್ಯಾರಥಾನಲ್ಲಿ ಹೋಗಬೇಕು, ನಾನು ಹಜ್ಜಿಗೆ ಹೋಗಬೇಕು ಅಂತ ಎಲ್ಲ ಬರ್ತಾರೆ. ಬಟ್ ಅವ್ರಿಗೆ ನಮ್ಮ ರಿಸರ್ಚಲ್ಲಿ ನೋಡಿದಾಗ ತುಂಬ ಜನ ಇದೆಲ್ಲ ಸತ್ತೋಗಿದ್ದಾರೆ, ತುಂಬ ಗಂಭೀರವಾಗಿ ಗಾಯಗೊಂಡ್ಕೊಂಡಿದ್ದಾರೆ, ತುಂಬ ಕಷ್ಟಗಳನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ಇದು ಅರ್ಥ ಏನು ಮಾಡಬೇಕು ಅಂದರೆ, ತುಂಬ ಜನ ಅಂದ್ಕೊಳ್ತಾರೆ ನಮ್ಮ ಮೈಯಲ್ಲಿರೋ ಫೋರ್ಸು, ಶಕ್ತಿ ಇನ್ನೇ ಎಲ್ಲ ಅಂತ, ಅದು ಎಲ್ಲ ನಮಗೆ ಸಾಧಿಸ್ಕೊಳ್ಬಹುದು ಅಂತ ಅಂದ್ಕೊಳ್ತಾರೆ. ಬಟ್ ಅವ್ರಿಗೆ ಇದೇ ಅವರು ದೊಡ್ಡ ತಪ್ಪು ಮತ್ತು ತುಂಬ ತೊಂದರೆಯ ಕಾರಣ ಆಗಿಬಿಡುತ್ತೆ. ಯಾಕಂದರೆ ಅವ್ರಿಗೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾರ್ ರ್ಯಾಲಿಯಲ್ಲಿ ಹೋದರೆ ನಿಮ್ಮ ನ್ಯಾವಿಗೇಟರು ಒಂದು ಗಂಭೀರವಾದ ಡಿಸಾಸ್ಟರ್ ಇರ್ಬೋದು. ನಿಮ್ಮ ಜೊತೆ ಇರೋ ಜನರು ನಿಮ್ಮ ತೊಂದರೆಗೆ ಒಂದು ದೊಡ್ಡ ಕಾರಣ ಇರ್ಬೋದು. ತುಂಬ ಜನರು ಎಷ್ಟು ಮೈಯಲ್ಲಿ ಫೋರ್ಸ್ ಇರುತ್ತೆ ಅಂದರೆ, ಅವರಿಗೆ ಹಾಕಿ ಮಾತ್ರ ಎಲ್ಲಿ ಎಳಿಬೇಕು, ಎಲ್ಲಿ ಎಳಿಬಾರ್ದು, ಶಾರ್ಟ್ ಇಡಬೇಕು, ಅದು ಅರ್ಥ ಆಗಲ್ಲ. ಬರೀ ಒಂದು ಫೋರ್ಸ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಸ್ಲೋ ಮಾಡಬೇಕು, ಎಲ್ಲಿ ಫಾಸ್ಟ್ ಮಾಡಬೇಕು, ಯಾವಾಗ ಎಷ್ಟು ಊಟ ಮಾಡಬೇಕು, ಯಾವಾಗ ಮಾಡಬಾರ್ದು, ಯಾವಾಗ ಏನಾದರೂ ಕುಡಿಬೇಕು, ಯಾವಾಗ ಕುಡಿಬಾರ್ದು, ಯಾವಾಗ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಗೆ ನಿಲ್ಲಿಸ್ಬೇಕು, ಯಾವಾಗ ಮಲಗಬೇಕು, ಯಾವಾಗ ಗೂಗಲ್ ಮ್ಯಾಪ್ಸ್ ಫಾಲೋ ಮಾಡಿದ್ರೆ ಅದು ಎಷ್ಟೋ ಸಲ ತಪ್ಪು ದಾರಿ ತೋರಿಸ್ಬಿಡುತ್ತೆ. ಎಲ್ಲೋ ಹೋಗಬೇಕಾಗಿರತ್ತೆ, ಎಲ್ಲೋ ಬೇರೆ ಕಡೆ ಹೋಗಿಬಿಡ್ತಾರೆ. ಸೊ ಮತ್ತು ಎಲ್ಲರಿಗಿಂತ ದೊಡ್ಡದು ವಿಷಯ ಏನಂದರೆ, ನೀವು ಹೆಂಗೆ ನಡ್ಕೊಳ್ತೀರಾ ಅದು ಬದಲಾವಣೆ ಮಾಡುವ ಶಕ್ತಿ ಇರಬೇಕು. ತುಂಬ ಜನ ಫೋರ್ಸೇ ಎಲ್ಲ ಅನ್ಕೋತಾರೆ. ಇದರಲ್ಲಿ ಏನು ಅರ್ಥ ಆಗೋದ್ರೆ, ಎಲ್ಲಕ್ಕಿಂತ ದೊಡ್ಡ ಅಂಶ ಏನಂದರೆ, ನಮ್ಮ ಯಾವ ರೀತಿ ಈ ಎಲ್ಲ ಯಾತ್ರೆಯಲ್ಲಿ ನಡ್ಕೋತೀವಿ ಅದು ಮುಖ್ಯ. ಇದು ಅರ್ಥ ಮಾಡದೆ ಬರೀ ಫೋರ್ಸಲ್ಲಿ ಹೋಗಿಬಿಟ್ಟು ತುಂಬ ಜನ ಗಂಭೀರವಾದ ಗಾಯಗಳನ್ನು, ರೋಗಗಳನ್ನು ಮತ್ತು ತೊಂದರೆಗಳಲ್ಲಿ ಸಿಗಾಕೊಳ್ತಾರೆ. ತುಂಬ ಜನ ಅಸ್ಟ್ರಾಲಜರ್ ಕನ್ಸಲ್ಟ್ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಈ ಬದಲಾವಣೆ ಮಾಡುವ ಶಕ್ತಿ, ಈ ಒಳ್ಳೆ ಪರಿಣಾಮ ತರುವ ಶಕ್ತಿ ಎಲ್ಲ ಫಿಕ್ಸ್ ಆಗಿರುತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ. ಅಂದರೆ ಇದರಲ್ಲಿ ಏನು ಅರ್ಥ ಅಂದರೆ, ಏನೋ ಇಷ್ಟೆಲ್ಲ ಕಷ್ಟ ಯಾಕೆ, ಸಫರಿಂಗ್ ಯಾಕೆ ಅಂದರೆ, ಜನರು ಅರ್ಥ ಮಾಡ್ಕೊಳ್ಳ ಆಸೆಯೇ ಎಲ್ಲ ದುಃಖದಕ್ಕೆ ಕಾರಣ. ಮನೆಯಲ್ಲಿ ಒಬ್ಬ ದೇವರಲ್ಲಿ ನಂಬಿಕೆ ಇರೋನಿಗೆ ಸ್ವರ್ಗ ಇರುತ್ತೆ, ಆಚೆ ಹೋದರೆ ಎಲ್ಲ ದೇವರ ಮೇಲೆ ನಂಬಿಕೆ ಇಲ್ವ ತೊಂದರೆಗಳು ಬರುತ್ತೆ. ದಯವಿಟ್ಟು ಲೈಕ್, ಶೇರ್.